ಇದನ್ನೆಲ್ಲ ನಾನು ಶೂಟ್ ಮಾಡ್ತೀನಿ ಇವಾಗ. ಎಸ್, ಮಾರ್ನಿಂಗ್ ಮಸ್ಕ್ ಮೆಲನ್ನಿಂದ ಡೇ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಈಗ ಬೇಸಿಗೆ ಟೈಮ್, ಸೊ ಆದಷ್ಟು ವಾಟರ್ ರಿಚ್ ಫ್ರೂಟ್ಸ್ ನಾವು ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಬಾಡಿ ಡಿಹೈಡ್ರೇಟ್ ಆಗ್ತಾನೆ ಇರುತ್ತೆ. ನಾವು ಹೆಚ್ಚು ನೀರು ಕುಡಿಯೋದು ಒಳ್ಳೆಯದು, ಜೊತೆಗೆ ವಾಟರ್ ರಿಚ್ ಫ್ರೂಟ್ಸು ನಾವು ತಿಂತಾ ಇರಬೇಕು. ಇವತ್ತಿನ ವ್ಲಾಗಲ್ಲಿ ಒಂದು ವಿಶೇಷ ಇದೆ. ಒಬ್ರು ವ್ಯಕ್ತಿ ಇದ್ದಾರೆ, ನೀವು ಅವ್ರನ್ನ ಟಿವಿ ಚಾನಲ್ಸ್ ಅಲ್ಲಿ ನೋಡ್ತಾ ಇರ್ತೀರಾ. ಸಾಕಷ್ಟು ಸೀರಿಯಲ್ ಅಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಸೊ ಅವ್ರ ಪರಿಚಯನ ನಾನು ನಿಮಗೆ ಮಾಡಿಸ್ತೀನಿ. ಪಾರ್ಕಿಗೆ ಹೋಗೋಣ. ಪಾರ್ಕಿಗೆ ಹೋಗ್ಬಿಟ್ಟು ನಾವು ಅಲ್ಲಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಆಮೇಲೆ ಸಿಗ್ತೀನಿ. ಫೈನ್. ಕೂದಲಲ್ಲಿ ಯಾರಿಗೆ ತುಂಬಾ ಸಿಕ್ಕಿರುತ್ತೋ ಅವರಿಗೆ ತುಂಬಾ ಸಿಟ್ಟಿರುತ್ತಂತೆ. ಏನಪ್ಪ ಎಲ್ಲ ಹೇಳ್ತಾ ಇರ್ತಾರೆ, ಗೊತ್ತಿಲ್ಲ. ಹಾಗಾದ್ರೆ ಕೂದಲಲ್ಲಿ ಯಾರಿಗೆ ಸಿಕ್ಕಿರೋದಿಲ್ವೋ ಅವರಿಗೆ ಸಿಟ್ಟಿರಲ್ಲ ಅಂತ ಅರ್ಥನಾ? ಈ ಹೇರ್ ಸ್ಟ್ರೈಟ್ನರ್ ಮಾಡಿರ್ತಾರಲ್ಲ ಅವರಿಗೆ ಅಲ್ವಾ? ಕೆಲವರೆಲ್ಲ ಹೇರ್ ಸ್ಟ್ರೈಟ್ನರ್ ಮಾಡ್ಕೊಂಡಿರ್ತಾರೆ, ಹಾಗಾದ್ರೆ ಅವರಿಗೆ ಸಿಟ್ಟಿಲ್ಲ ಅಂತ ಅರ್ಥ. ಇವಾಗ ನಾನು ನಮ್ ರೂಮ್ ಮೇಟ್ ಶಶಿಕಲಾ ಅವ್ರ ಗಾಡಿನ ಸರ್ವಿಸಿಗೆ ಕೊಟ್ಟು ಬರ್ಬೇಕು. ಯಾಕಂದ್ರೆ ಅವ್ರು ರೀಸೆಂಟ್ ಆಗಿ ಮದ್ವೆ ಆಗಿದ್ದಾರೆ. ಸೊ ಅವ್ರು ಬಂದು ಈ ರೂಮ್ ನ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಹಸ್ಬೆಂಡ್ ಮನೆ ಹೋಗ್ಬೇಕು ಆಫ್ಕೋರ್ಸ್. ಸೊ ಹಾಗಾಗಿ ಅವರಿಗೆ ಒಂಥರ ಏನಂತಾರೆ, ಗಡಿಬಿಡಿ ಆಗುತ್ತೆ. ಸೊ ಅದಕ್ಕೋಸ್ಕರ ಬಂದ ತಕ್ಷಣನೇ ಅವ್ರ ಗಡಿಬಿಡಿಯಲ್ಲಿ ಹೋಗೋಕ್ಕಿಂತ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ, ಅವ್ರ ಗಾಡಿನ ಸರ್ವಿಸಿಗೆ ಕೊಟ್ಟು ಬರೋಣ. ಆಮೇಲೆ ನಮ್ಮ ಸೀರಿಯಲ್ ಆರ್ಟಿಸ್ಟ್ ನ ಪರಿಚಯ ಮಾಡಿಸ್ತೀನಿ. ಅವರು ಒಂದು ಮೆಸೇಜ್ ಹಾಕಿದ್ರು, ಇವತ್ತೇನೋ ಡಬ್ಬಿಂಗ್ ಇದೆ ಅಂತೆ, ಹೋಗ್ಲೇಬೇಕು. ಸಂಜೆ ಹುಬ್ಳಿ ಅವರು ಹೊರಟಿದ್ದಾರೆ. ಅವ್ರ ಮನೆ ಅವ್ರದ್ದು ಹುಬ್ಳಿ. ಈಗ ಅವ್ರ ಗಾಡಿ ಕೀ ಎಲ್ಲಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗ್ಬೇಕು. ಈಗ ಅವಾಗ್ಲಿಂದ ಹುಡುಕ್ತಾ ಇದ್ದೀನಿ. ನಾನು ಹುಡುಕ್ತಾ ಇದ್ದೀನಿ ಅನ್ನೋದು ನಿಮಗೂ ಗೊತ್ತಾಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇದು ಶಶಿಕಲಾ ಅವರ ಪ್ರಾಪರ್ಟಿ. ಇದರಲ್ಲಿ ಈ ಬಾಕ್ಸ್ ಅಲ್ಲೆಲ್ಲ ಇರುತ್ತೆ. ಅದೇನಪ್ಪ ಏನಾದ್ರೂ ಹುಡುಕು ಅಂತ ಹೇಳಿದ್ರೆ ನನ್ನ ಕೈಗೆ ಅದೇನು ಸಿಗಲ್ಲ. ಆದ್ರೆ ನಮ್ಮ ಅಕ್ಕನ ಕೈಗೆ ಮಾತ್ರ ಎಲ್ಲ ಸಿಗುತ್ತೆ. ಅವಳು ಏನ್ ಹುಡುಕ್ಬೇಕಂತ ಇರ್ತಾಳೋ ಅಂದ್ರೆ ವಸ್ತುಗಳು, ಸೊ ಅದೆಲ್ಲ ಅವಳ ಕೈಗೆ ಬೇಗ ಸಿಕ್ಬಿಡುತ್ತೆ. ನನಗೆ ನನ್ನ ಕಣ್ ಮುಂದೆನೆ ಇರುತ್ತೆ, ಬಟ್ ನನಗೆ ಕಾಣೋದೇ ಇಲ್ಲ. ಆಮೇಲೆ ಅವಳಿಗೆ ಅವಕಾಶ ಸಿಗುತ್ತೆ, ಸರಿಯಾಗಿ ಹೋಗಿದ್ದಾಳೆ. ಈಗ ನಾವು ಹುಡುಕೋ ಇಲ್ಲೆಲ್ಲಾದ್ರೂ ಇದೆಯಾ ಅಂತ. ಎಸ್, ಇಲ್ಲೇ ಇದೆ. ಓಕೆ, ಗಾಡಿ ಕೀ ಸಿಕ್ಕಿದೆ. ಓಕೆ, ಇವಾಗ ಅವ್ರ ಗಾಡಿನ ತಗೊಂಡೋಗಿ ಸರ್ವಿಸಿಗೆ ಕೊಟ್ಟು ಬಿಡೋಣ. ಆಮೇಲೆ ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಚಲೋ. ಬನ್ನಿ ಹೋಗೋಣ. ಅಯ್ಯೋ ಬನ್ರಿ. ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಸ್ಟಾರ್ಟ್ ಆಗ್ತಾ ಇಲ್ಲ. ತುಂಬ ಟೈಮಿಂದ ನಿಂತಿದೆ ಅಲ್ವಾ. ಸೊ ಪೆಟ್ರೋಲ್ ಖಾಲಿ ಆಗಿದೆ ಇಲ್ಲ ಗೊತ್ತಿಲ್ಲ, ಬಟ್ ಕಿಕ್ಕು ಟ್ರೈ ಮಾಡಿದೆ, ಕಿಕ್ ಹೊಡೆದೆ, ಆಗ್ತಾ ಇಲ್ಲ.
ಸೊ ಅಕ್ಕನಿಗೆ ಫೋನ್ ಮಾಡಿದ್ದೀನಿ, ಗ್ಯಾರೇಜ್ ಅವರು ಬರ್ತಾರೆ, ಅವರೇ ಬಂದು ತಗೊಂಡು ಹೋಗ್ತಾರೆ. ಸೊ ಹೆಂಗೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಶಶಿಕಲಾ ಅಕ್ಕ, ಡೋಂಟ್ ವರಿ, ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ, ಓಕೆನಾ? ಸೊ ಈಗ ಅವ್ರು ಬರ್ತಾರೆ, ಅಣ್ಣ ಬರ್ತಾರೆ, ಅವ್ರು ಬರೋ ತನಕ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಆ ಗಾಡಿಗೆ ಎಂತ ಸ್ಟಾರ್ಟ್ ಆಗ್ತಾ ಇಲ್ಲ. ಅದಕ್ಕೆ ಒಂಥರ ಕಾಯಿಲೆ ಬಂದ್ಬಿಟ್ಟಿದೆ ಆ ಗಾಡಿಗೆ. ಅದಕ್ಕೆ ಈಗ ಡಾಕ್ಟ್ರು ಬರ್ತಾರೆ, ಗ್ಯಾರೇಜು, ಅವ್ರು ಬಂದ್ಬಿಟ್ಟು ಗಾಡಿನ ಸರಿ ಮಾಡ್ತಾರೆ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಮನೆ ಎದುರುಗಡೆ ನಿಂತ್ಕೊಂಡಿದ್ದೀನಿ ನಾನು. ಥ್ಯಾಂಕ್ ಯು. ಬಾರೆ, ಬಾ ಮಾತಾಡೋಣ, ಬಾ, ಎಷ್ಟು ಸುಖ ಮಾತಾಡೋಣ, ಬಾ. ಏನು ಹೆಸರು ನಿಂದು? ಪಾರ್ವತಿ. ಅದೇ ಪಾರ್ವತಿ ತಾನೆ? ಪಾರ್ವತಿ ತಾನೆ? ಅದೇ ಪಾರ್ವತಿ. ಪ್ರಣತಿ. ಓಕೆ ಓಕೆ ಓಕೆ, ಸಾರಿ ಕಣೆ, ಸಾರಿ. ನನ್ನ ಹೆಸರು ಸೋನು. ಸೋನು ಏನೇನು? ಸೋನು. ನನ್ನ ಹೆಸರು ಸೋನು. ಈಸಿನಾ? ತುಂಬ ಈಸಿ ಆಗಿದೆ ಅಲ್ಲ? ಓಕೆ ನೋಡಿ, ಇಷ್ಟು ದೊಡ್ಡೋಳಾದ್ರೂ ಮಕ್ಕಳ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು, ಸೋನು ಅಂತ. ಓಕೆ, ಗ್ಯಾರೇಜ್ ಅವ್ರು ಬಂದರು, ಸ್ಟಾರ್ಟ್ ಮಾಡಿದೆ ನನ್ನಿ. ಆಯ್ತಾ? ಓಕೆ ಓಕೆ, ಆಯ್ತಲ್ಲ, ಥ್ಯಾಂಕ್ ಯು. ಸರಿ, ಫೋನ್ ಮಾಡಿ. ಹಾಂ, ಅಕ್ಕ ಫೋನ್ ಮಾಡ್ತಾರೆ. ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಎಸ್, ಅವ್ರು ಬಂದು ಸ್ಟಾರ್ಟ್ ಮಾಡಿ ತೊಗೊಂಡು ಹೋಗಿದ್ದಾರೆ. ಸೊ ಒಂದು ಕೆಲಸ ಮುಗೀತು, ಇನ್ನು ನಮ್ಮ ಕೆಲಸ ಬೇರೆ ನೋಡ್ಕೊಳ್ಳೋಣ ಬನ್ನಿ. ಸಿಕ್ಕಾಪಟ್ಟೆ ಬಿಸಿ ಇಲ್ಲಲ್ಲ ಅಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡಿ ಇಷ್ಟೊತ್ತಾದ್ರೂ ನಾನು ನಿಮಗಿನ್ನೂ ವೆಲ್ಕಮೇ ಮಾಡಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ವ್ಲಾಗ್ಸ್. ಮೊನ್ನೆ ಕೃತಿ ಅವರು ಮ್ಯಾಂಗ್ಳೂರ್ ಕಡೆಯವ್ರು ಅನಿಸುತ್ತೆ, ಅವರು ಪಾಪ ಕಮೆಂಟಲ್ಲಿ ಹೇಳಿದರು ಅಕ್ಕನಿಗೆ ವಿಶ್ ಮಾಡಿ, ಅಕ್ಕನ ಬರ್ತ್ಡೇ ಇದೆ ಅಂತ. ಅವ್ರ ಅಕ್ಕ ಮೈಸೂರಲ್ಲಿದ್ದಾರಂತೆ. ಸೊ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಬಿಲೇಟೆಡ್ ವಿಶಸ್. ಸಾರಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಹಾಗೆ ಇನ್ನೊಬ್ರು ಆರು ಅಂತ ಒಬ್ರಿದ್ದಾರೆ, ಅವರ ಮಗುಗೆ 6 ತಿಂಗಳಾಗಿದೆ ಅಂತೆ. ಸೊ ಅವ್ರಿಗೆ ಒಂಥರ ಹುಟ್ಟು ಹಬ್ಬದ ಸಂಭ್ರಮ ಥರನೇ ಇದೆ, ಅರ್ಧ ವರ್ಷ ಕಳೀತು ಅಂತ. ಸೊ ಆ ಮಗುವಿಗೂ ಮತ್ತು ಆ ಫ್ಯಾಮಿಲಿಗೂ ಒಳ್ಳೆಯದಾಗಲಿ. ಮಗುಗೆ ಹೆಚ್ಚು ಹೆಲ್ದಿ ಫುಡ್ಡೇ ಕೊಡಿ. ಈಗ ನೀವು 2.5 ವರ್ಷ ತನಕ ಆದರೂ ಅಟ್ಲೀಸ್ಟ್ ಎದೆ ಹಾಲನ್ನು ಕೊಡಲೇಬೇಕಾಗುತ್ತೆ. ನಿಮಗೆ ಗೊತ್ತಿದೆ, ನಿಮ್ಮ ಡಾಕ್ಟರ್ ಎಲ್ಲ ನಿಮಗೆ ಹೇಳಿರ್ತಾರೆ. ಮಗುಗೆ ಆದಷ್ಟು ಸ್ಮ್ಯಾಶ್ ಮಾಡಿರೋ ಫುಡ್ಡನ್ನೇ ಕೊಡಿ, ಓಕೆನಾ? ನಾನು ವ್ಲಾಗ್ ಏನಾದರೂ ಸೀರಿಯಸ್ ಆಗಿ ಸ್ವಲ್ಪ ಇಂಟ್ರೆಸ್ಟಿಂದ ಮಾತಾಡುವಾಗಲೇ ಈ ರೀತಿ ನಂಗೆ ಕಾಲ್ಸ್ ಬರುತ್ತೆ. ಇದನ್ನೆಲ್ಲ ನಾನು ಶೂಟ್ ಮಾಡ್ತೀನಿ. ಇವಾಗ ಫಸ್ಟ್ ನಾವು ಕ್ಯಾಮ್ರಾ ತಗೋಬೇಕು ವ್ಲಾಗ್ನ ಶೂಟ್ ಮಾಡಲಿಕ್ಕೆ. ಇವ್ರನ್ನ ಶೂಟ್ ಮಾಡಿ ಪ್ರಯೋಜನ ಇಲ್ಲ. ಹಲೋ, ಹಾಂ ಮೇಡಮ್ ಹೇಳಿ. ಇವಾಗ ಶೂಟಿಂಗ್ ಇದೆಯಾ? ಡಬ್ಬಿಂಗ್ ಮಾಡಲಿಕ್ಕಿದೆಯಾ? ಸರಿ ಆಯಿತು, ನೀವು ಅದನ್ನೆಲ್ಲ ಮುಗಿಸ್ಕೊಳ್ಳಿ. ನಾವು ನೆಕ್ಸ್ಟ್ ವೀಕ್ ಸಿಗೋಣ ಅಂತೆ. ಇಲ್ಲಾಂದರೆ ತುಂಬ ಒಂಥರ ಗಡಿಬಿಡಿ ಆಗುತ್ತೆ ಅಲ್ವಾ? ನೀವು ಸೆಟ್ಟಲ್ಲಿ ಬ್ಯುಸಿ ಇರ್ತೀರಾ, ಮತ್ತು ನಾನು ಅಲ್ಲಿ ಸುಮ್ಮನೆ ಕುತ್ಕೋಬೇಕಾಗುತ್ತೆ. ಬೆಟರ್ ನಾವು ನೆಕ್ಸ್ಟ್ ವೀಕ್ ಫ್ರೀ ಆಗಿ ಸಿಗೋಣ ಅಂತೆ. ಅದೇ ನಾನು ವ್ಯೂವರ್ಸಿಗೆ ಹೇಳಿದ್ದೆ, ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೆ, ಇವತ್ತೊಬ್ಬರು ಸೀರಿಯಲ್ ಆರ್ಟಿಸ್ಟ್ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅಂತ. ತೊಂದರೆ ಇಲ್ಲ, ನಾನು ಅವ್ರಿಗೆ ಹೇಳ್ತೀನಿ. ಓಕೆ, ಹೋಗಿ ಬನ್ನಿ. ನೆಕ್ಸ್ಟ್ ವೀಕ್ ನಾವು ಫ್ರೀಯಾಗಿ ಸಿಗೋಣ. ಇವತ್ತು ಸಂಜೆ ನನ್ನ ಫ್ರೆಂಡ್ ಬೇರೆ ಬರ್ತಾ ಇದ್ದಾಳೆ. ಸೊ ನಾನು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕಿದೆ. ನಾವು ಸಿಗೋಣ ಅಂತೆ ಬಿಡಿ. ಓಕೆ ಓಕೆ ಮೇಡಮ್, ಓಕೆ, ಹ್ಯಾಪಿ ಜರ್ನಿ, ಬಾಯ್ ಬಾಯ್. ಎಸ್, ಓಕೆ. ಸೊ ಈಗ ನಾವು ಇವರು ಸೀರಿಯಲ್ ಆರ್ಟಿಸ್ಟ್ ಅಂತ ಹೇಳಿದ್ನಲ್ಲ, ಇವ್ರ ಹೆಸರು ಸುನಂದಾ ಮ್ಯಾಮ್ ಅಂತ. ಇವರು ಉದಯದಲ್ಲಿ 6 ಗಂಟೆಗೆ ಒಂದು ಸೀರಿಯಲ್ ಬರುತ್ತೆ. ಸೀರಿಯಲ್ ಹೆಸರು ನನಗೆ ಈ ಟೈಮಲ್ಲಿ ಮರ್ತೋಗ್ಬಿಟ್ಟಿದೆ. ಅದರಲ್ಲಿ ಐ ಥಿಂಕ್ ಅದು ಸೀರಿಯಲ್ ಹೆಸರು ರಾಧಾ ಅಂತ ಅನ್ಕೊಂತೀನಿ. ಒಂದು ನಿಮಿಷ, ನಾನು ಚೆಕ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. 1 ಸೆಕೆಂಡ್. ಬರೀ ಬೀಳೋದೇ ಆಯ್ತು. ನಾನು ಈ ಟೀ ಶರ್ಟ್ ಹಾಕಿದಾಗೆಲ್ಲ ಬೀಳ್ತಾನೆ ಇರ್ತೀನಿ. ಲಾಸ್ಟ್ ಟೈಮ್ ಇಲ್ಲೇ ಬಿದ್ದಿದ್ದೆ. ಸೊ ಕೇರ್ಫುಲ್ ಆಗಿ ಕುತ್ಕೋಬೇಕು. ಸೋನು, ಓಕೆ? ಎಸ್ ಎಸ್. ಆ ಸೀರಿಯಲ್ ಹೆಸರು ಜೋಜೋ ಲಾಲಿ ಅಂತ ಉದಯ ಟಿವಿಯಲ್ಲಿ 6 ಗಂಟೆಗೆ ಬರುತ್ತಂತೆ.
ನೋಡೋಣ, ನಾನು ನೆಕ್ಸ್ಟ್ ಮೇಡಮಿಗೆ ಪರಿಚಯ ಮಾಡಿಸುವಾಗಲೇ ಡೀಟೇಲ್ ಆಗಿ ಅವ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ಹಾಗೆ ಇವತ್ತು ಸಂಜೆ ರಾಜಶ್ರೀ ಬರ್ತಾ ಇದ್ದಾಳೆ, ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಅವಳ ಬಗ್ಗೆ ಹೇಳೋದಾದ್ರೆ ಶಿ ಇಸ್ ಅ ವೆರಿ ಸೈಲೆಂಟ್ ಪರ್ಸನ್, ತುಂಬ ಒಳ್ಳೆ ಹುಡುಗಿ. ನನ್ನ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ನಾನು ಸ್ವಲ್ಪ ಹೆಚ್ಚು ಮಾತಾಡ್ತೀನಿ, ಅವಳು ಕಡಿಮೆ ಮಾತಾಡ್ತಾಳೆ. ನನ್ನ ಫ್ರೆಂಡ್ ಸರ್ಕಲ್ ಸ್ವಲ್ಪ ಹಾಗೆ. ನನಗೆ ತುಂಬ ಬೇಗ ಇಷ್ಟ ಆಗೋದು ಯಾರಂದರೆ ಸೈಲೆಂಟ್ ಆಗಿರ್ತಾರಲ್ಲ ಅವರ ಮತ್ತು ನನ್ನ ಫ್ರೆಂಡ್ಶಿಪ್ ಬೇಗ ಮ್ಯಾಚ್ ಆಗುತ್ತೆ. ಅಂದರೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರುತ್ತೆ, ಬೇಗ ಅದು ಏನು ಹೇಳ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬರೋದು ತುಂಬ ಕಡಿಮೆ. ನಿಮಗೆ ಗೊತ್ತಿರಬಹುದು, ಸೈಕಾಲಜಿಕಲ್ ಆಗಿ ಇರೋದು ಹಾಗೇನೆ. ಇಬ್ರು ವ್ಯಕ್ತಿಗಳ ಸಂಬಂಧ ಸ್ವಲ್ಪ ಅಂದರೆ ತುಂಬ ದಿನಗಳ ತನಕ ಉಳಿಬೇಕಂದ್ರೆ ವಿರುದ್ಧ ಪರ್ಸನಾಲಿಟಿ ಇರಬೇಕಂತೆ. ಅಂದರೆ ಒಬ್ರು ಜೋರಿರೋರು ಇದ್ದಾರಂದ್ರೆ ಇನ್ನೊಬ್ರು ಸೈಲೆಂಟ್ ಆಗಿರ್ಬೇಕು. ಸೊ ಆವಾಗ ಅವರಿಬ್ರು ಯಾವಾಗಲೂ ನಗ್ನಗ್ತಾ ಇರ್ತಾರೆ, ಜೋಕ್ ಮಾಡ್ತಿರ್ತಾರೆ, ಚೆನ್ನಾಗಿರುತ್ತೆ, ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ. ಈಗ ನಾನು ಮಾತಾಡ್ತೀನಿ, ನನ್ನ ಜೊತೆ ಇರೋರು ತುಂಬ ಮಾತಾಡ್ತಾರೆ ಅಂದರೆ ಇಬ್ರು ಎನರ್ಜಿಯಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಸೊ ಒಬ್ರು ಇನ್ನೊಬ್ರಿಗೆ ಕೇಳಿಸ್ಕೊಳ್ಳಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಮೇ ಬಿ ಅದು ಸೈಕಾಲಜಿಕಲ್ ಟ್ರೂತ್ ಸತ್ಯನೇ. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಈಗ ಹುಡುಗರಲ್ಲಿ ಪ್ರಸನ್ನ ತುಂಬ ಕಡಿಮೆ ಮಾತಾಡ್ತಾನೆ. ನನ್ನ ಜೊತೆ ಇದ್ದಾಗ ನಾನು ಏನೇ ಹೇಳಿದ್ರು ಪಾಪ ಕೇಳ್ತಾ ಇರ್ತಾನೆ. ರಾಂಗ್ನ ರಾಂಗ್ ಅಂತಾನೆ ಹೇಳ್ತಾನೆ, ರೈಟ್ನ ಪಾಪ ಫಾಲೋ ಮಾಡ್ತಾನೆ. ಇಲ್ಲಿವರೆಗೂ ಅವ್ನ ಫ್ರೆಂಡ್ಶಿಪ್ ಉಳ್ಕೊಂಡಿದೆ ಅಂದರೆ ಗ್ರೇಟ್. ಕಮ್ಮಿ ಅಂದರೂ ಒಂದು ಅದೇ ಎಜುಕೇಷನ್ ಮುಗಿಸಿ ಪ್ರೊಫೆಷನಲ್ ಲೈಫಿಗೆ ಬಂದೆ 7-8 ವರ್ಷ ಆಗ್ತಾ ಬರ್ತಾ ಇದೆ. ಸೊ ಹುಡುಗರಲ್ಲಿ ಹೇಳೋದಾದ್ರೆ ಪ್ರಸನ್ನ, ಇನ್ನೊಬ್ಬ ಇದ್ದ ರಜಿತ್ ಅಂತ, ಒಳ್ಳೆ ಫ್ರೆಂಡೇ ಆಗಿದ್ದ. ಬಟ್ ಈಗ ಅವ್ನು ಕಾಂಟ್ಯಾಕ್ಟಲ್ಲಿ ಇಲ್ಲ, ಅಂದರೆ ಅವನೀಗ ಅವನು ಪ್ರೊಫೆಷನಲ್ ಲೈಫಲ್ಲಿ ಬ್ಯುಸಿ ಆಗಿದ್ದಾನೆ. ಸೊ ಅವನು ಕೂಡ ಒಳ್ಳೆ ಹುಡುಗನೇ, ಫ್ರೆಂಡ್ಶಿಪ್ಪು ಚೆನ್ನಾಗಿತ್ತು. ಬಟ್ ಈಗ ಬ್ಯುಸಿ ಲೈಫಲ್ಲಿ ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇದ್ದಾರೆ, ನೋ ಪ್ರಾಬ್ಲಮ್. ಹಾಗೆ ಹುಡುಗಿಯರಲ್ಲಿ ಹೇಳೋದಾದರೆ ತುಂಬ ಜನ ಇದ್ದಾರೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಪರಿಚಯ ಮಾಡಿಸ್ತೀನಿ. ಯಾಕಂದರೆ ಒಬ್ರು ಕಮೆಂಟ್ ಮಾಡಿದ್ರು, ನಂಗೆ ಹೇಳಿದರು ನಿಮ್ಮ ಜೊತೆ ಇರೋರನ್ನ ಪರಿಚಯ ಮಾಡಿಸಿ ಅಂತ. ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಪರಿಚಯ ಮಾಡಿಸ್ತಾ ಹೋಗ್ತೀನಿ, ಓಕೆನಾ. ಈಗ ಸದ್ಯಕ್ಕೆ ನೀವು ಕೇಳ್ಬೋದು ನನಗೆ, ಆಗ ಒಂದು ಫೋನ್ ಯೂಸ್ ಮಾಡಿದ್ರಲ್ಲ ಅದು ಯಾವ ಕಂಪನಿದು, ಯಾವ ಬ್ರ್ಯಾಂಡ್ ಅಂತ. ಅದೀಗ ರೀಸೆಂಟಾಗಿ ಲಾಂಚ್ ಆಗಿದೆ. ಯಾಕಂದರೆ ನಮ್ಮ ವ್ಲಾಗ್ ರೆಕಾರ್ಡ್ ಆಗ್ತಾ ಇದ್ದು ಫೋನಲ್ಲೇ. ಸೊ ನಮ್ಮ ಹತ್ರ ಎಕ್ಸ್ಟ್ರಾ ಫೋನ್ ಅದೇ ಇರೋದು. ಸೊ ಅದರಲ್ಲಿ ನಾನೇನು ಕಾನ್ವರ್ಸೇಷನ್ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತ ಅದನ್ನ ನಿಮ್ಮ ಮುಂದೆ ಮತ್ತೊಂದು ಸಲ ಕಾಲ್ ಮಾಡಿದೆ ನಾನು, ಓಕೆನಾ. ನೋಡೋಣ, ಫೋನ್ ಲಾಂಚ್ ಆದಮೇಲೆ ನಾನೇ ಅದ್ರ ಬಗ್ಗೆ ಒಂದು ಪ್ರಮೋಷನ್ ವಿಡಿಯೋ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಬೇರೆ ಏನಾದರೂ ಕೆಲಸಗಳಿದ್ದರೆ ನಾನು ಅದನ್ನು ಒಂಚೂರು ಮಾಡ್ಕೋಬೇಕು ಇವಾಗ. ನೆಕ್ಸ್ಟ್ ನಾನು ಆಮೇಲೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ, ಫೈನ್, ಓಕೆ. ಸಂಜೆ ವಾಕ್ ಮಾಡೋ ಟೈಮ್ ಆಗಿದೆ. ಬಟ್ ಹೊರಗಡೆ ಹೋಗೋಣ ಅಂದರೆ ಪಿರಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಬಿಕಾಸ್ ಗೊತ್ತಲ್ಲ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಬೆಂಗಳೂರಲ್ಲಿ ಇರೋರಿಗೆ ಗೊತ್ತು, ಬ್ಯಾಂಗ್ಳೂರಲ್ಲಿ ಈಗ ಮಳೆಗಾಲ ಅಂತ ಹೇಳಬೇಕಾ ಅಥವಾ ಬೇಸಿಗೆಗಾಲ ಅಂತ ಹೇಳಬೇಕಾ ಗೊತ್ತಿಲ್ಲ. ಬಟ್ ಮಳೆ ಅಂತೂ ಸ್ಟಾರ್ಟ್ ಆಗಿದೆ, ಬರ್ತಾ ಇದೆ. ದಿನ ಸಂಜೆ ಪಿರಿ ಮಳೆ ಬರ್ತಾ ಇದೆ. ಒಂದೆರಡು ವಿಚಾರಗಳನ್ನು ಮಾತಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಪಾರ್ಕಿಗೆ ಹೋಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಾವು ಮೊನ್ನೆ ಹೋಗಿದ್ವಲ್ಲ, ತುಂಬ ಡಿಸ್ಟರ್ಬೆನ್ಸ್ ಇತ್ತಲ್ಲ, ಆ ಪಾರ್ಕಲ್ಲ, ಇನ್ನೊಂದು ದೊಡ್ಡ ಪಾರ್ಕ್ ಇದೆ, ಕುರುಬರಹಳ್ಳಿ ಪಾರ್ಕ್ ಅಂತ ಪಾರ್ಕ್ ಹೆಸರು. ಅಲ್ಲಿ ಕೆಂಪೇಗೌಡರು ಅವರ ಸ್ಟ್ಯಾಚ್ಯೂ ಕೂಡ ಇದೆ. ನನ್ನ ಇಂಟ್ರೊಡಕ್ಷನ್ ಬ್ಲಾಗ್ ಮಾಡಿದ್ದು ನಾನು ಅಲ್ಲೇ. ಸೊ ಆ ಪಾರ್ಕು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಷ್ಟು ಡಿಸ್ಟರ್ಬೆನ್ಸ್ ಇರಲ್ಲ. ನಾವು ಬೇರೆ ಪ್ಲೇಸಿಗೆ ಹೋಗಿ ಮಾತಾಡೋಷ್ಟು ಒಂದು ಫ್ರೀಡಮ್ ಇರುತ್ತೆ ಅಲ್ಲಿ. ಈಗ ಏನು ಮಾಡೋಣ, ಇವಾಗ ಹೋಗೋಣ. ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಪಾರ್ಕಿಗೆ ಹೋಗಿ ಮಾತಾಡೋಣ ಅಲ್ಲ. ಒಂದು ವೇಳೆ ಮಾತಾಡೋಕ್ಕಾಗಲಿಲ್ಲ ಅಂದರೆ ವ್ಲಾಗ್ನ ಮುಗಿಸ್ತೀನಿ. ಮಾತಾಡೋಕ್ಕೆ ಕಂಫರ್ಟೇಬಲ್ ಇದೆ ಅಂದರೆ ನಮ್ಮ ಮಾತು ಮುಂದುವರ್ಸೋಣ, ಓಕೆ. ಸೊ ನಡೀರಿ, ಪಾರ್ಕಿಗೆ ಹೋಗಿ ಬರುವ. ಇನ್ನೊಂದು ವಿಷಯ, ಪಾರ್ಕಿಗೆ ಹೋಗೋಕ್ಕಿಂತ ಮುಂಚೆ ಕಮ್ಯುನಿಟಿ ಟ್ಯಾಬಿಂದು ಮೇಲ್ ಬಂದಿದೆ ನನಗೆ. ಅದು ಅಷ್ಟು ಬೇಗ ಬರೋದಿಲ್ಲ ನನಗೆ, ಯಾಕೋ ಬೇಗ ಯೂಟ್ಯೂಬಿಂದ ಮೇಲ್ ಬಂದಿದೆ. ಕಮ್ಯುನಿಟಿ ಟ್ಯಾಬ್ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವಾ, ನಮ್ಮ ವ್ಯೂವರ್ಸ್ಗಳ ಜೊತೆಗೆ ಸ್ವಲ್ಪ ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರಬೇಕಂದ್ರೆ ನಾವು ಕಮ್ಯುನಿಟಿ ಟ್ಯಾಬಲ್ಲಿ ನಮ್ಮ ಕೆಲವೊಂದು ಡೈಲಿ ರುಟೀನಿಂದು ಅಥವಾ ಇಂಟ್ರೆಸ್ಟೆಡ್ ಫೋಟೋಸು ಯಾವುದಾದ್ರೂ ಒಂದು ಸ್ಟೋರೀಸ್ನೆಲ್ಲ ನಾವು ಶೇರ್ ಮಾಡ್ತಾ ಇರಬಹುದು ಅದರಲ್ಲಿ. ಸೊ ನನಗೀಗ ಇವತ್ತು ಮೇಲ್ ಬಂದಿದೆ, ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಈಗ ಪಾರ್ಕಲ್ಲಿ ಹೋಗಿ ಒಂದು 2-3 ಫೋಟೋಸ್ ತೆಗಿತೀನಿ, ಅದನ್ನು ಶೇರ್ ಮಾಡ್ಕೊತೀನಿ. ಫಸ್ಟ್ ಕಮ್ಯುನಿಟಿ ಟ್ಯಾಬಲ್ಲಿ ಫಸ್ಟ್ ಫೋಟೋಸ್ ಅಂತ, ಓಕೆನಾ. ಸೊ ಅದನ್ನು ಈಗ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ನಾವು ಹೋಗುವ, ಯಾಕಂದರೆ ಮಳೆ ನಿಂತಿದೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಬರೋಣ. ಯಾಕಂದರೆ ಎನಿ ಟೈಮ್ ಲ್ಯಾಪ್ಟಾಪು ಮೊಬೈಲ್ ಅಂತ ಕೂತ್ಕೊಂಡ್ರೆ ಆಗಲ್ಲ, ಇದಕ್ಕೂ ರಿಲ್ಯಾಕ್ಸೇಷನ್ಸ್ ಬೇಕು ಅಲ್ವಾ. ಓಕೆ, ಸೊ ಬನ್ನಿ ಕಮ್ಯುನಿಟಿ ಟ್ಯಾಬ್ನ ಆ್ಯಕ್ಟಿವೇಟ್ ಮಾಡಿ. ಬಿತ್ತು ಹಿಂಗೆ ರೀ, ನಾನು ಮನೇಲಿ ಬರೀ ಪೆಟ್ಟು ತಿಂತಾನೆ ಇರ್ತೀನಿ.
ಇದು ಚೆನ್ನಾಗಿ ಗೊತ್ತಿದೆ ಅಮಿತಂಗೆ ಮತ್ತು ನಮ್ಮ ಅಕ್ಕನಿಗೆ, ನಮ್ಮ ಅಮ್ಮನಿಗೂ ಗೊತ್ತಿದೆ. ಗೋಡೆಗೋ ಎಲ್ಲೆಲ್ಲೋ ಪೆಟ್ ಮಾಡ್ಕೊಂತೀಪ, ನಂಗೆ ಆಗುದಿಲ್ಲ. ಓಕೆ, ನಾವಿವಾಗ ನಮ್ಮ ಮೇಲ್ನ ಓಪನ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಸೋನು ಕನ್ನಡ ವ್ಲಾಗ್ಸ್, ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಕಮ್ಯುನಿಟಿ ಟ್ಯಾಬ್. ಚಪ್ಪಾಳೆ ಹೊಡೀರಿ ಎಲ್ಲರೂ. ವೆರಿ ಗುಡ್. ಇಲ್ಲಿ ಏನು ಬಂದಿದೆಪ್ಪ ಇದು? ಗೆಟ್ ಈವನ್ ಕ್ಲೋಸರ್ ಟು ಯುವರ್ ಆಡಿಯನ್ಸ್. ಅಫ್ಕೋರ್ಸ್ ನಮ್ಮ ಆಡಿಯನ್ಸ್ ಜೊತೆ ನಾವು ಇನ್ನೂ ಸ್ವಲ್ಪ ಕ್ಲೋಸ್ ಕಾಂಟ್ಯಾಕ್ಟ್ ಮಾಡಬಹುದು. ಅಂದರೆ ಹೇಗೆ, ನನ್ನ ಲೈಫ್ ಸ್ಟೋರಿಯನ್ನು ನಾನು ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ಓಕೆನಾ? ಹಿಯರ್ ಆರ್ ಅ ಫ್ಯೂ ಐಡಿಯಾಸ್ ಫಾರ್ ಯುವರ್ ಫಸ್ಟ್ ಪೋಸ್ಟ್. ಓಕೆ ಓಕೆ ಓಕೆ, ಗೋ ಟು ಕ್ರಿಯೇಟರ್ ಅಕಾಡೆಮಿ. ಫೈನ್. ಸೊ ಈಗ ಟ್ರೈ ಇಟ್ ನಾವು ಕೊಡೋಣ. ಓಕೆ, ಸೊ ಇವಾಗ ಇಲ್ಲೊಂದು ಪೋಸ್ಟ್ ಮಾಡೋಣಲ್ಲ, ಯಾವುದಾದ್ರೂ ಒಂದು ಫೋಟೋ ನಮ್ಮದು ಬ್ಯೂಟಿಫುಲ್ ಆಗಿರೋ ಫೋಟೋ. ಬ್ಯೂಟಿಫುಲ್. ಆ್ಯಡ್ ಆ್ಯನ್ ಇಮೇಜ್. ಓಕೆ, ಸೆಲೆಕ್ಟ್ ಅ ಫೈಲ್ ಟು ಅಪ್ಲೋಡ್. ಓಕೆ, ಈಗ ನಾವು ಡೆಸ್ಕ್ಟಾಪಿಗೆ ಹೋಗಿ ಇಲ್ಲಿಂದ ಸೋನು ಫೋಟೋಸ್, ಇಲ್ಲಿಂದ ಹಳೆಯ ಫೋಟೋ ಯಾವುದಾದ್ರೂ ಶೇರ್ ಮಾಡಲಾ? 2015 ಇದೆ. ಓಲ್ಡ್ ಫೋಟೋಸ್ ಇದೆ ಅಲ್ಲ, ಸೋನು ಓಲ್ಡ್ ಪಿಕ್ಸ್. ಓಕೆ, ಇಲ್ಲೊಂದಿದೆ. ಇದು ಮತ್ತೆ ಇದು ಫಸ್ಟ್ ಹಾಕೋಣ. ಓಕೆ, ಇದು ನಾನು ನಮ್ಮ ಅಕ್ಕ. ಮೈ ಗಾಡ್. ಇದರಲ್ಲಿ ದೊಡ್ಡ ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಾವು ಚಿಕ್ಕವರಿದ್ದಾಗ ತುಂಬ ದೊಡ್ಡ ಫೋಟೋ ಇತ್ತು. ಇದು ಕಟ್ಟಾಗಿ ಈ ರೇಂಜಿಗೆ ಬಂದಿದೆ. ಪಾಪ ನಮ್ಮ ಅಣ್ಣ ಅವರೆಲ್ಲ ಎಲ್ಲಿ ಹೋಗ್ಬಿಟ್ರೋ ಗೊತ್ತಿಲ್ಲ. ಅಂದರೆ ಫೋಟೋ ಅಲ್ಲಿ ಇಲ್ಲ, ನಾನು ನಮ್ಮ ಅಕ್ಕ ಇದ್ದೀವಿ. ಸೊ ಸದ್ಯಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಗೆಸ್ ಹೂ ಈಸ್ ಸೋನು. ನೋಡೋಣ. ಪೋಸ್ಟ್ ಮಾಡ್ಲಾ? 3, 2, 1 ಪೋಸ್ಟ್. ಎಸ್, ಪೋಸ್ಟ್ ಆಗಿದೆ. ಇವಾಗ ಲೈವ್ ಆಗಿದೆ. ನೋಡೋಣ. ನಮ್ಮ ಈ ವ್ಲಾಗ್ ಪೋಸ್ಟ್ ಆಗೋದು ನಾಳೆ, ಬಟ್ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಈಗ ಪೋಸ್ಟ್ ಮಾಡಿದ್ದು ಇವಾಗಲೇ ಲೈವ್ ಆಗಿ ನಿಮಗೆ ಕಾಣುತ್ತೆ. ಸೊ ಬನ್ನಿ, ನಾವಿವಾಗ ಪಾರ್ಕಿಗೆ ಹೋಗೋಣ. ಮಳೆ ನಿಂತಿದೆ. ಸೊ ಲೆಟ್ಸ್ ಗೋ. ಏನು ಫುಡ್ ಹಾಕ್ತೀರಾ? ಮಾಮೂಲಿ ಅಲ್ಲ, ಚಿಕನ್ ಮಟನ್ ಎಲ್ಲ. ಹಬ್ಬ, ಸಿಟ್ಟು ಬರ್ತಿದೆ ಅದಕ್ಕೆ. ಬಾಯ್ ಬಾಯ್. ನೋಡ ಎಷ್ಟು ಚೆನ್ನಾಗಿ ಹಾಕು. ಹಾಂ, ಹಾಕ. ಬರ್ತೀರಾ? ಹಾಂ, ಬಾಯ್ ಮಾಡಿ. ಸರಿ, ಓಕೆ, ಬಾಯ್ ಬಾಯ್. ಎಂಜಾಯ್. ಈಗ ನಾನು ಕುರುಬರಹಳ್ಳಿ ಪಾರ್ಕಿಗೆ ಬಂದಿದ್ದೀನಿ. ನಾನು ಇನ್ನೊಂದು ಪಾರ್ಕಿಗೆ ಹೋಗ್ತಾ ಇದ್ನಲ್ಲ, ಅದು ತುಂಬ ಚಿಕ್ಕ ಪಾರ್ಕು. ಆ ಪಾರ್ಕಿಗೆ ಕಂಪೇರ್ ಮಾಡಿದರೆ ಈ ಪಾರ್ಕು ದೊಡ್ಡದಿದೆ. ಮಾರ್ನಿಂಗ್ ಜಾಗಿಂಗ್ ಮಾಡಲಿಕ್ಕೆ, ವರ್ಕೌಟ್ ಮಾಡಲಿಕ್ಕೆ ಚೆನ್ನಾಗಿದೆ. ನನಗೆ ಈ ವ್ಲಾಗ್ ಕೊನೆಯಲ್ಲಿ ನಾನು ಒಂದು ವಿಚಾರದ ಬಗ್ಗೆ ಮಾತಾಡಬೇಕಂತ ಇದ್ದೆ. ನ್ಯೂಸಲ್ಲೆಲ್ಲ ನೀವು ನೋಡ್ತಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಧು ಅವ್ರ ಜೊತೆ ಏನಾಗಿದೆ ಅಂತ. ಆ ಒಂದು ಇನ್ಸಿಡೆಂಟ್ನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಹೆಣ್ಣಾಗಿ ಹುಟ್ಟಲೇಬಾರ್ದಿತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಷ್ಟೊಂದು ಮನುಷ್ಯತ್ವ ಇಲ್ದಿರೋರು ಇನ್ನೂ ಇದ್ದಾರಲ್ಲ ಅಂತಲೂ ಅನಿಸುತ್ತೆ. ಕೆಲವು ಟೈಮ್ ಹೆಂಗೆ ಫೀಲ್ ಆಗುತ್ತಂದರೆ, ತುಂಬ ಎಜುಕೇಟೆಡೇ ಈ ರೀತಿ ಮಾಡ್ತಾ ಇದ್ದಾರಲ್ಲ ಅನ್ನೋದು ನೋವು ಕೂಡ ಇದೆ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾಸಲ್ಲೆಲ್ಲ ಈ ಜಸ್ಟಿಸ್ ಫಾರ್ ಮಧು ಅಂತ ಏನು ಕ್ಯಾಂಪೇನ್ ನಡೀತಿದೆ, ಒಂದು ಹೋರಾಟ ಏನು ಮಾಡ್ತಾ ಇದ್ದಾರೆ. ಸೊ ನಾವು ಕೈ ಜೋಡಿಸೋಣ. ನಾವು ಕೂಡ ನಮ್ಮ ಸೋಷಿಯಲ್ ಮೀಡಿಯಾಸಲ್ಲಿ ನಾನೀಗ ಈ ವ್ಲಾಗ್ನ ಮುಗಿಸಿ ನಾನೀಗ ಅದೇ ಕೆಲಸ ಮಾಡ್ತೀನಿ. ಎಲ್ಲೋ ಒಂದು ಕಡೆ ರಿಲೇಟೆಡ್ ಡಿಪಾರ್ಟ್ಮೆಂಟಿಗೆ ಪ್ರೆಷರ್ ಬೀರ್ಬಹುದೇನೋ. ಸೊ ನೋಡೋಣ, ಚೇಂಜಸ್ ಆಗುತ್ತಂದರೆ ಖಂಡಿತ ಮಾಡೋಣ. ನಮ್ಮ ಕಡೆಯಿಂದ ಸಾಧ್ಯ ಇರೋದನ್ನು ನಾವು ಮಾಡೋಣ. ಸದ್ಯಕ್ಕೆ ಜಸ್ಟಿಸ್ ಫಾರ್ ಮಧು ಅಂತ ಹೇಳ್ತಾ, ನಮ್ಮ ಕೊನೆಯ ಮಾತನ್ನು ಹೇಳ್ತಾ ವ್ಲಾಗ್ನ ಮುಗಿಸೋಣ. ಪ್ಲೀಸ್ ಬದುಕಲು ಬಿಡಿ. ಗೊತ್ತಿಲ್ಲ. ಸೊ ಗಾಡಿಗೆ ಹುಡ್ಕಬೇಕಂದ್ರೆ ಎಸ್, ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಚೆನ್ನಾಗಿದೆ ಅಲ್ಲ ರೀ. ವ್ಲಾಗ್ ಮಾಡಿ ಇಷ್ಟೊತ್ತಾಯಿತು,
ಇನ್ನೂ ನಾನು ವೆಲ್ಕಮ್ಮೇ ಮಾಡಿಲ್ಲ ಅಂದರೆ ಹ್ಯಾಂಗ್ ಆಗ್ತದೆ. ವೆಲ್ಕಮ್ ಮಾಡಿದ್ರೆ ಹ್ಯಾಂಗ್ ಆಗ್ತದೆ. ಎಸ್, ಗುಡ್ ಈವ್ನಿಂಗ್. ಸಂಜೆ ಆಗಿದೆ, ಪಾರ್ಕಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಮಳೆ ಬರ್ತಾ ಇದೆ, ಮುಖ ಬೆಳ್ಳಗೆ ಕಾಣ್ತಿದೆ, ಹಿಂಗೆಲ್ಲ ಕಾಣಬಾರ್ದು. ನೋ